ದಣಿದವರಿಗೆ ಅಂಬಲಿ ಕಾಯಿಸಿಕೊಟ್ಟಿರ. ನಿಮಗೇಕೆ ಕೊಡಬೇಕು ಕಪ್ಪ? ರಾಣಿ ಚೆನ್ನಮ್ಮ, ನನಗೆ ಸಾಯಬೇಡ, ಕುಳಿತುಕೋ. ಹೋ ಇಂಥ ಕಷ್ಟದಲ್ಲಿಯೂ ಇಂಥ ದರ್ಪವೇ? ಅದು ಕನ್ನಡಿಗರ ಹುಟ್ಟು ಗುಣ. ಹೀಗೆ ಕಪ್ಪ ಕೊಡದ ಮೈಸೂರು ಮಣ್ಣು ಪಾಲಾಯಿತು. ಅದು ನಿಮ್ಮ ವೀರತ್ವದಿಂದಲ್ಲ, ವಂಚನೆಯಿಂದ. ಮೈಸೂರನ್ನು ಹಾಳು ಮಾಡಲು ಮರಾಠಿಗರನ್ನು ಹಾಳು ಮಾಡಲು ಮತ್ತೊಬ್ಬರನ್ನು ಎತ್ತಿ ಕಟ್ಟುತ್ತಾ ಇಡೀ ಹಿಂದೂಸ್ತಾನವೇ ನಿಮ್ಮಡಿ ಹಾಕಿಸಿಕೊಂಡ ನರಿಬುದ್ಧಿಯವರಲ್ಲವೇ ನೀವು? ಇನ್ಸಲ್ ನೀವು ಕಂಪನಿಯ ಕಷ್ಟರೇನು ಮೀರುತ್ತಿದ್ದೀರಾ? ನಿಮ್ಮ ಕಂಪನಿಯವರಿಗೆ ನಿಲ್ಲಲು ಜಾಗ ಕೊಟ್ಟದ್ದು ನಾವು. ಈ ನಾಡಿನ ಮೇಲೆ ಅಧಿಕಾರ ನಮ್ಮದು, ನಿಮ್ಮದಲ್ಲ. ಕಂಪನಿ ಒಪ್ಪಂದದ ಪ್ರಕಾರ ಕಿತ್ತೂರು ನಮ್ಮದು. ಏನಂದ್ರೆ? ಕಿತ್ತೂರೇನು ನಿಮ್ಮ ಅಪ್ಪ ತಾತಂದಿರು ಬೆಳೆಸಿಟ್ಟ ಆಸ್ತಿ ಏನು? ಎಂಸಿದು ನಾಯಿಗಳಿಗೆ ರೊಟ್ಟಿ ಚೆಲ್ಲಿ ಅಚ್ಚನ ಮನೆಯೊಳಗೆ ನುಗ್ಗಿ ಕೊರಳು ಕೊಯ್ಯುವ ಬುದ್ಧಿ ಕನ್ನಡಿಗರದಲ್ಲ. ನಿನಗೆ ಜೀವ ಭಿಕ್ಷೆ ನೀಡುತ್ತಿದ್ದೇನೆ, ಹೊರಟು ಹೋಗು. I'll see you ಚೆನ್ನಮ್ಮ. ದೃಶ್ಯ 2 ವೀರ ಸಂಗೊಳ್ಳಿ ರಾಯಣ್ಣನ ದೇಶಭಕ್ತಿ. ಅಮ್ಮನವರಿಗೆ ನನ್ನ ಪ್ರಣಾಮಗಳು. ಪ್ರಣಾಮಗಳು. ನಮ್ಮ ನಾಡಾದ ಕಿತ್ತೂರಿನ ಮೇಲೆ ಆ ಬ್ರಿಟಿಷರ ಕಣ್ಣು ಬಿದ್ದಿದೆ. ನಾವು ಇನ್ನು ಮುಂದೆ ಕೈಕಟ್ಟಿ ಮೌನವಾಗಿ ಕುಳಿತಲು ಸಾಧ್ಯವಿಲ್ಲ. ಹೌದು ರಾಯಣ್ಣ, ನಾವೀಗ ಸ್ವತಂತ್ರಕ್ಕಾಗಿ ಹೋರಾಡುವ ಸಮಯ ಬಂದಿದೆ. ನನಗೆ ನಿನ್ನ ಧೈರ್ಯದ ಮೇಲೆ ನಂಬಿಕೆ ಇದೆ. ಹೋಗು. ನಿಮ್ಮ ಆದೇಶವೇ ನಮ್ಮ ಪ್ರಾಣ. ನನ್ನ ನಾಡಿಗಾಗಿ ನನ್ನ ಪ್ರಾಣವನ್ನು ತ್ಯಜಿಸಲು ನಾನು ಸಿದ್ಧನಾಗಿರುವೆ. ಆಶೀರ್ವದಿಸಿ. ಹೋಗು, ಹೋರಾಡು. ಸ್ನೇಹಿತರೆ ಬನ್ನಿ, ನಮ್ಮ ಸ್ವಾತಂತ್ರ್ಯಕ್ಕಾಗಿ, ನಮ್ಮ ಕಿತ್ತೂರು ನಾಡಿಗಾಗಿ ನಾವು ಹೋರಾಡಲೇಬೇಕು. ನಮ್ಮಲ್ಲಿ ಏಕತೆ ಹೊಂದಿದ್ದರೆ ಸಾಕು. ಆ ಬ್ರಿಟಿಷರು ನಮ್ಮನ್ನು ಏನನ್ನು ಸಹ ಮಾಡಲಾರೆ. ಕಿತ್ತೂರಿಗೆ ಜಯವಾಗಲಿ, ರಾಣಿ ಸಂಗೊಳ್ಳಿಗೆ ಜಯವಾಗಲಿ, ಕಿತ್ತೂರಿಗೆ ಜಯವಾಗಲಿ, ಸಂಗೊಳ್ಳಿ ರಾಯಣ್ಣನಿಗೆ ಜಯವಾಗಲಿ. ಹೋಗಿ ಅವರ ಬಳಿರುವ ಮನೆ ಬೆಲೆ ಎಲ್ಲ ಕಸಿದುಕೊಂಡು ಬನ್ನಿ. ನಮ್ಮ ಭೂಮಿನ ಉಳಿಸ್ಕೋಬೇಕು ಕಣೋ, ನಮ್ಮ ನಾಡು ನಮಗೆ ಬೇಕು. ನಿಮ್ಮ ನೆಲ ಮತ್ತು ನಿಮ್ಮ ಬೆಳೆಗಳನ್ನು ನಮಗೆ ಕೊಡಿ. ಇದು ನಮ್ಮ ಭೂಮಿ, ನಮ್ಮ ಬೆಳೆ, ನಾವೇ ತೆಗೆದುಕೊಳ್ಳಬೇಕು. ನಮ್ಮ ಪ್ರಾಣವನ್ನು ಕೊಡಲ್ಲ ಕಣ. ಏನಂತ ಪ್ರಾಣ ಕೊಟ್ಟೆ ಬಾಬರಿ ಯುದ್ಧ ಮಾಡೋಣ. ನಿಮ್ಮ ಬಳಿ ಇರುವ ಮನೆ ಬೆಲೆ ಎಲ್ಲ ಬ್ರಿಟಿಷರ ಸ್ವತ್ತು. ಈ ನಾಡು ನದಿ ಬೆಳೆ ನಮ್ಮದು. ನಾವೇಕೆ ನಿಮಗೆ ನೀಡಬೇಕು? ನಮ್ಮ ದೇಶವನ್ನು ಮೀರಿದರೆ ನಿಮಗೆ ಕಠಿಣ ಶಿಕ್ಷೆ ಆಗುತ್ತದೆ. ಏನಂದ್ರೆ ನಮ್ಮ ನಾಡಾದ ಕಿತ್ತೂರನ್ನು ನಮ್ಮಿಂದ ಕಸಿದುಕೊಳ್ಳುವಿರಾ? ಬಂದ ದಾರಿಗೆ ಸುಂಕವಿಲ್ಲದೆ ಹಿಂದೂರಿಗೆ ಹೋದರೆ ಸರಿ, ಇಲ್ಲದಿದ್ದರೆ ಯುದ್ಧಕ್ಕೆ ಸಿದ್ಧರಾಗಿ. ನೀನು ನಮ್ಮ ವಿರುದ್ಧ ನಿಲ್ಲುತ್ತೀಯ? ನಮ್ಮ ಬಳಿ ಶಸ್ತ್ರಾಸ್ತ್ರ ಇಲ್ಲವೇ? ಅಗೋ, ನಮ್ಮ ಜನರೇ ನಮಗೆ ಬಲ, ನಮ್ಮ ಏಕತೆಯೇ ನಮಗೆ ಶಸ್ತ್ರ. ಯುದ್ಧ ಮಾಡಿ ಕಿತ್ತೂರು ನಮ್ಮದಾಗಲೇ. ನಾನು ಸತ್ತು ಹೋದರೆ ಈ ಸ್ವಾತಂತ್ರ್ಯದ ಹೋರಾಟವನ್ನು ನಿಲ್ಲಿಸಬೇಡಿ. ಸ್ವಾತಂತ್ರ್ಯವೇ ನಮ್ಮ ಹಕ್ಕು. ನೀನು ಸತ್ತರೂ ಕಿತ್ತೂರು ಸ್ವಾತಂತ್ರ್ಯವಾಗುವುದಿಲ್ಲ. ಅಗೋ, ನಮ್ಮ ಕಿತ್ತೂರು ಜನರೇ ನಮಗೆ ಬಲ. ಅವರೇ ನಮ್ಮ ನಾಡನ್ನು ಕಾಪಾಡುವವರು. ಅವರು ಇಲ್ಲದಿದ್ದರೆ ನಿಮ್ಮ ಕಾಲಡಿಯೇ ಬಿದ್ದು ಜೀತರಾಗಿ ಇರುತ್ತಾರೆ. ಇಲ್ಲದಿದ್ದರೆ ನಾವೇ ಶ್ರೇಷ್ಠರಾಗಬಹುದು. ಹೋಗಿ ರಾಯಣ್ಣನನ್ನು ಬೆಲೆಗೆರಿಸಿ.
ಜೈ ಹಿಂದ್, ಜೈ